ಪ್ರಾಚೀನ ಈಜಿಪ್ಟ್ನಲ್ಲಿ ಹಿಂದೂ ದೇವರುಗಳ? ಹೌದು, ಇದರ ಹಿಂದೆ ಒಂದು ದೊಡ್ಡ ಪುರಾತತ್ವ ರಹಸ್ಯವೇ ಅಡಗಿದೆ. ಈ ಪ್ರಶ್ನೆಗೆ ಕಾರಣವಾಗಿದ್ದು ಒಂದು ಅದ್ಭುತ ಶೋಧ. ಇದು ಇತಿಹಾಸದ ಬಗ್ಗೆ ನಮಗಿದ್ದ ತಿಳುವಳಿಕೆಗೆ ಒಂದು ಸವಾಲು. ಇದರ ಉತ್ತರ ಸಿಕ್ಕಿದ್ದು ಕೆಂಪು ಸಮುದ್ರದ ತೀರದ ಒಂದು ಪ್ರಾಚೀನ ಬಂದರಿನ ಅವಶೇಷಗಳಲ್ಲಿ. ಇದು ಸುಮ್ಮನೆ ಯಾವುದೋ ಬಂದರಲ್ಲ. ರೋಮನ್ ಆಳ್ವಿಕೆಯ ಈಜಿಪ್ಟಿಗೆ ಇದೊಂದು ಪ್ರಮುಖ ಹೆಬ್ಬಾಗಿಲಾಗಿತ್ತು. ರೋಮನ್ ಸಾಮ್ರಾಜ್ಯವನ್ನು ಪೂರ್ವದ ದೇಶಗಳೊಂದಿಗೆ ಸಂಪರ್ಕಿಸುತ್ತಿದ್ದ ಈ ಸ್ಥಳ ನಿಜಕ್ಕೂ ಸಂಸ್ಕೃತಿಗಳ ಸಂಗಮವಾಗಿತ್ತು. ಇಲ್ಲಿ ಪುರಾತತ್ವಜ್ಞರಿಗೆ ಸಿಕ್ಕಿದೊಂದು ವಸ್ತು ಇತಿಹಾಸವನ್ನೇ ಬದಲಿಸುವಂಥದ್ದು. ಆ ಕೆತ್ತನೆಯಲ್ಲಿದ್ದದ್ದು ಕೃಷ್ಣ, ಬಲರಾಮ ಮತ್ತು ಸುಭದ್ರೆಯರು. ಇವರು ಅಣ್ಣ ತಂಗಿ ತಮ್ಮಂದಿರಾಗಿ ಪೂಜಿಸಲ್ಪಡುತ್ತಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಇದೇ ದೇವತೆಗಳನ್ನ ಇವತ್ತಿಗೂ ಪುರಿಯ ಜಗನ್ನಾಥ ದೇವಾಲಯದಲ್ಲಿ ಪೂಜೆ ಮಾಡಲಾಗುತ್ತೆ. ಹಾಗಾದ್ರೆ ತನ್ನ ನಾಡಿನಿಂದ ಇಷ್ಟು ದೂರದಲ್ಲಿ ಈ ಶಿಲ್ಪವನ್ನು ಕೆತ್ತಿದವರು ಯಾರು? ಸಿಕ್ಕಿರೋ ಸಾಕ್ಷಿಗಳು ಹೇಳೋದು ಇಲ್ಲಿ ಭಾರತೀಯರು ಬಂದು ಹೋಗ್ತಷ್ಟೇ ಇರಲಿಲ್ಲ, ಇಲ್ಲೇ ವಾಸವಾಗಿದ್ರು ಅಂತ. ಅಷ್ಟೇ ಅಲ್ಲ, ಕರಿಮೆಣಸು, ಮಡಿಕೆ, ಬಟ್ಟೆ, ಮಣಿಗಳಂಥ ಬೇರೆ ಭಾರತೀಯ ವಸ್ತುಗಳು ಇಲ್ಲಿ ಸಿಕ್ಕಿವೆ. ಹಾಗಾದ್ರೆ ಈ ವ್ಯಾಪಾರಿಗಳು ಇಷ್ಟು ದೊಡ್ಡ ಹಿಂದೂ ಮಹಾಸಾಗರವನ್ನು ದಾಟಿದ್ದು ಹೇಗೆ? ಅದಕ್ಕೆ ಉತ್ತರ ಮಾನ್ಸೂನ್ ಮಾರುತಗಳು. ಅವರು ಇದರ ಸಹಾಯದಿಂದಲೇ ಸಮುದ್ರಯಾನ ಮಾಡುತ್ತಿದ್ರು. ಈ ಮಾರುತಗಳನ್ನ ಬಳಸ್ಕೊಂಡು ಭಾರತದಿಂದ ಈಜಿಪ್ಟ್ ತಲುಪೋಕೆ ಕೇವಲ 40-60 ದಿನಗಳು ಸಾಕಿತ್ತು. ಭಾರತದಿಂದ ಮಸಾಲೆ, ಕರಿಮೆಣಸು, ಹತ್ತಿ ಬಟ್ಟೆ, ದಂತದಂತ ಹೆಚ್ಚು ಬೇಡಿಕೆ ಇದ್ದ ವಸ್ತುಗಳನ್ನ ರಫ್ತು ಮಾಡ್ತಿದ್ರು. ಇದಕ್ಕೆ ಪ್ರತಿಯಾಗಿ ರೋಮನ್ನರು ಚಿನ್ನದ ನಾಣ್ಯಗಳಲ್ಲಿ ಹಣ ಪಾವತಿಸುತ್ತಿದ್ದರು. ಇದೊಂದು ದೊಡ್ಡ ವ್ಯಾಪಾರವಾಗಿತ್ತು. ಈ ಕೆತ್ತನೆಯು ಕ್ರಿಸ್ತ ಶಕ 2ನೇ ಶತಮಾನದ್ದು, ಅಂದ್ರೆ ಇಂಡೋ ರೋಮನ್ ವ್ಯಾಪಾರ ಉತ್ತುಂಗದಲ್ಲಿದ್ದ ಸಮಯ. ಈ ಒಂದು ಕೆತ್ತನೆ ಭಾರತದ ಹೊರಗೆ ಸಿಕ್ಕಿರೋ ಹಿಂದೂ ಧರ್ಮದ ಅತ್ಯಂತ ಹಳೆ ಕುರುಹುಗಳಲ್ಲಿ ಒಂದು. ಸೊ ಇದು ಬರೀ ವ್ಯಾಪಾರದ ಕಥೆ ಅಲ್ಲ, ಬದಲಿಗೆ ಜನರ, ಸಂಸ್ಕೃತಿಗಳ ಮತ್ತು ನಂಬಿಕೆಗಳ ವಿನಿಮಯದ ಕಥೆ. ಹಾಗಾದ್ರೆ ಇತಿಹಾಸದ ಇನ್ನೆಷ್ಟು ರಹಸ್ಯಗಳು ಹೀಗೆ ಮರಳಿನಡಿಯಲ್ಲಿ ಅಡಗಿ ಕೂತಿವೆಯೋ?